Hello students, welcome to RHchemistry. So Kcet examination 2023 ಮೇ 20 ಮತ್ತು 21ಕ್ಕೆ ನಡೆದಿರುವಂಥ ಎಕ್ಸಾಮಿನೇಷನ್ ಮುಗಿದಿದೆ. ಸೊ ಈ ಒಂದು ಎಕ್ಸಾಮಿನೇಷನ್ನಿನ ತಾತ್ಕಾಲಿಕ ಸರಿ ಉತ್ತರಗಳನ್ನು ಅಂದರೆ ಟೆಂಟೇಟಿವ್ ಕೀ ಆನ್ಸರ್ಗಳನ್ನು 25ನೇ ತಾರೀಕು ರಿಲೀಸ್ ಮಾಡ್ತೀನಿ ಅಂಥೇಳಿ KE ಅವರು ತಮ್ಮ ಬ್ರೋಷರಲ್ಲಿ ಹೇಳಿರುವಂಥದ್ದು. ಸೊ ವೇಟ್ ಮಾಡೋಣಂತೆ 25ನೇ ತಾರೀಕಿನ ಹೊತ್ತಿಗೆ ನಿಮ್ಮ ಕೀ ಆನ್ಸರ್ KCET ಕಡೆಯಿಂದ ಕೀ ಆನ್ಸರ್ ಕರೆಕ್ಟಾಗಿ ರಿಲೀಸ್ ಆಗ್ತದೆ. ಸೊ ಆಗಬಹುದು. ಅದಾದಮೇಲೆ ನೀವು 25ರಿಂದ 27ನೇ ತಾರೀಕಿನವರೆಗೆ ಆ ಒಂದಷ್ಟು ಟೆಂಟೇಟಿವ್ ಕೀ ಆನ್ಸರ್ಗಳಿಗೆ ನಿಮ್ಮದೇನಾದರೂ ಅಬ್ಜೆಕ್ಷನ್ಸ್ಗಳನ್ನು ಸಲ್ಲಿಸಬೇಕು ಅಂತ ಇದ್ದರೆ, ಸಬ್ಮಿಟ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಮಾಡಬಹುದು. 25ರಿಂದ 27 ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಲಿಂಕನ್ನು ಬಿಟ್ಟಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ CET ಫಲಿತಾಂಶ ನೋಡಿ, ಭಾಳ ಇಂಪಾರ್ಟೆಂಟು. CET ಫಲಿತಾಂಶ ಯಾವಾಗ ರಿಲೀಸ್ ಆಗ್ತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಐ ಥಿಂಕ್ ದಿಸ್ ಈಸ್ ಫಾರ್ ದ ಫಸ್ಟ್ ಟೈಮ್ ದೇ ಆರ್ ಅನೌನ್ಸಿಂಗ್ ದಿಸ್ ಇನ್ ದ ಬ್ರೋಷರ್. 12ನೇ ತಾರೀಕು ಜೂನ್ ಇದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣಂತೆ, ಅವರು ಹೇಳಿದ ಪ್ರಕಾರ ಇಲ್ಲಿವರೆಗೆ ಅಂತೂ ಆಲ್ಮೋಸ್ಟ್ ನಡ್ಕೊಂಡು ಬಂದಿದ್ದಾರೆ. ಸೊ ಅದೇ ಒಂದು ಆಶಯವನ್ನು ಇಟ್ಟುಕೊಂಡು ನೋಡಿದರೆ ಸೊ CET 2023ಯ ರಿಸಲ್ಟ್ 12ನೇ ತಾರೀಕು ಜೂನ್ ರಿಲೀಸ್ ಆಗಬೇಕು. 100% ಆಗ್ತದ ಅನ್ನೋದೊಂದು ನನ್ನದೊಂದು ಹಾರೈಕೆ. ಯಾಕಂತಂದರೆ ಇಲ್ಲಿವರೆಗೆ KE ಅವರು ಈ ವರ್ಷದ ಮಟ್ಟಿಗೆ ನೀವು ನೋಡಿದರೆ ಸೊ ತಾವು ಏನನ್ನು ಹೇಳಿದ್ದಾರೆ ಅದರ ಪ್ರಕಾರ ನಡ್ಕೋತಾ ಬಂದಿದ್ದಾರೆ. ಭಾಳಷ್ಟು ಡೇಟ್ಸ್ಗಳನ್ನು ಏನು ಚೇಂಜ್ ಮಾಡಿಲ್ಲ. ಓಕೆ, ಸೊ ವಿಶೇಷ ವರ್ಗ ಪ್ರಮಾಣ ಪತ್ರ ಸಲ್ಲಿಸೋದಕ್ಕೆ ವೇಳಾಪಟ್ಟಿಯನ್ನು ಬೇರೆ ಮಾಡಿದ್ದಾರೆ. ಅದಕ್ಕೊಂದು ರೀಸನ್ನು ಕೂಡ ಕೊಟ್ಟಿದ್ದಾರೆ, ಹೌದಾ? ಸೊ ಚುನಾವಣೆ ಇರುವಂಥ ಕಾರಣದಿಂದ 10ನೇ ತಾರೀಕು ಭಾಳ ಪ್ರಾಬ್ಲಮ್ ಆಗ್ತದೆ ಅನ್ನೋದಕ್ಕೆ. ಅದೊಂದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಅಷ್ಟೊಂದು ಪ್ರಾಬ್ಲಮನ್ನು ಮಾಡಿಲ್ಲ ಈ ವರ್ಷ. ಅಂದರೆ ಹೇಳಿದಂತಹ ಮಟ್ಟಿಗೆ ಅವ್ರು ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ. ಸೊ 25ನೇ ತಾರೀಕು ಕೀ ಆನ್ಸರ್, 25ರಿಂದ 27 ಆ ಕೀ ಆನ್ಸರ್ಗಳಿಗೆ ಏನಾದರೂ ಅಬ್ಜೆಕ್ಷನ್ಸ್ಗಳನ್ನು ಸಲ್ಲಿಸೋದಕ್ಕೆ, ಮತ್ತು 12ನೇ ತಾರೀಕು ರಿಮೆಂಬರ್ CET ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಸೊ ಇಲ್ಲಿ ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷೆ, ಕೃಷಿಕ ಕೋಟಕ್ಕೆ ಸಂಬಂಧಿಸಿದ ದಾಖಲಾತಿ ಪರಿಶೀಲನೆ, ಇದ್ರ ಬಗ್ಗೆ ಆಲ್ರೆಡಿ ಡೇಟ್ಸನ್ನು ಹೇಳಿದ್ದಾರೆ. ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಎಕ್ಸಾಮಿನೇಷನ್ ಕೂಡ ಜೂನ್ 6ಕ್ಕೆ ನಡೀತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅವರು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.